ಅದನ್ನ ತಗೊಂಬಂದು ಅವ್ರು ಕೊಟ್ಟಿದ್ದಕ್ಕೆ ಯೂಸ್ ಮಾಡಿದ್ವಿ. ಕಂಪ್ಲೀಟ್ ಡೆಮಾಲಿಶ್ ಆಗೋಯ್ತು ನಮ್ಮ ತೋಟ. ಇವಾಗ ಡೈಲಿ 20-25 ಕೆಜಿಯಿಂದ ಡೈಲಿ ಫ್ಲವರ್ ಪಿಕ್ಕಿಂಗ್ ಮಾಡ್ತಾ ಇದ್ದೀನಿ. ನಾವು ಒಂದು ಕಾಲು 1,30,30,000 ತನಕ ತಿಂಗಳಿಗೆ ನಾವು ಸಂಪಾದನೆ ಮಾಡ್ತೀವಿ. ನಮಸ್ಕಾರ, ನನ್ನ ಹೆಸರು ರವೀಂದ್ರ ಅಂತ. ನಂದು ನೇಟಿವ್ ಪ್ಲೇಸ್ ಬಂದು ಚಿಕ್ಕಬಳ್ಳಾಪುರ. ನಮ್ಮ ತೋಟ ಬರೋದು ಗಂಗನಬಿದ್ದಿ ಹತ್ರ. ನಾನು ರೋಸ್ ಬೆಳೀತಾ ಇದ್ದೀನಿ. ಕೆಲವು ಮುಂಚೆ ಮಳೆಗಳು ಬಿದ್ದಾಗೆಲ್ಲ ನಮ್ಮ ತೋಟ ಎಲ್ಲ ಕಂಪ್ಲೀಟ್ ಎಲ್ಲ ಉದುರೋಗಿತ್ತು. ಆದ್ರಿಂದ ನಾವು ಸುಮ್ಮನೆ ಆಗೋಗ್ಬಿಟ್ಟಿದ್ವಿ. ಇದ್ರ ಮುಂಚೆ ಯಾರು ಒಬ್ರದ್ದು ಹೆಸರು ಹೇಳ್ಬಾರ್ದು, ಅದನ್ನ ತಗೊಂಬಂದು ಅವ್ರು ಕೊಟ್ಟಿದ್ದಕ್ಕೆ ಯೂಸ್ ಮಾಡಿದ್ವಿ. ಕಂಪ್ಲೀಟ್ ಡೆಮಾಲಿಶ್ ಆಗೋಯ್ತು ನಮ್ಮ ತೋಟ. ಅಲ್ಲಿಂದ ಆಚೆ ಸುಮ್ಮನೆ ಆಗೋಗ್ಬಿಟ್ಟಿದ್ವಿ, ಏನಪ್ಪ ಏನು ಹಿಂಗೆ ಆಗೋಯ್ತು ಅಂತ. ಅದರಿಂದ ನಾವು ನಮ್ಮ ಕೊಲೀಗ್ಸ್ ತೋಟಗಳೆಲ್ಲ ಹೋಗಿ ನೋಡ್ಕೊಂಡು ಬಂದಮೇಲೆಯಿಂದ ಅವ್ರು ಏನು ಪ್ರಾಡಕ್ಟ್ ಯೂಸ್ ಮಾಡಿದ್ದಾರೆ ಅವ್ರ ರೆಕಮೆಂಡ್ ಮೇಲೆಯಿಂದ ನೋಡೋಣ ಅಂತ ಕೇಳ್ಕೊಂಡು ಎಲ್ಲ ವಿಸಿಟ್ ಮಾಡ್ಕೊಂಡು ಬಂದೆ. ಆಮೇಲೆ ನಮ್ಮ ಭರತನ ನಮಗೆ ಕಾಂಟ್ಯಾಕ್ಟ್ ಆಗಿದ್ರು. ಅವ್ರ ಮುಖಾಂತರದಿಂದ ಅವ್ರು ಕೊಟ್ಟಿದ್ದ ಪ್ರಾಡಕ್ಟ್ಸ್ ಎಲ್ಲ ಕೆಲವರೆಲ್ಲ ಯೂಸ್ ಮಾಡ್ಕೊಂಡು ಒಂದು 10ಕ್ಕೆ ತಂದಿದ್ದೀನಿ. ರೂಟ್ ಫಾರ್ಮೇಷನ್ ಚೆನ್ನಾಗೈತೆ. ಇವಾಗ ಬೆಳೆ ಚೆನ್ನಾಗಿ ಬರ್ತಾ ಇದೆ. ಅದ್ರ ಮುಂಚೆ ಎಲ್ಲ 10 ಕೆಜಿ 12 ಕೆಜಿ ಸಿಗ್ತಾ ಇತ್ತು. ಇವಾಗ ನನಗೆ ಇಂಪ್ರೂವ್ ಆಗೈತೆ. ಒಂದು 20-25 ಕೆಜಿಯಿಂದ ಡೈಲಿ ಕೀಳ್ತಾ ಇದ್ದೀನಿ. ಎಲ್ಲ ಕಡಿಮೆ ಸಿಗ್ತಾ ಇತ್ತು. ಒಂದು ಎಕರೆ ಬೆಳೆಗೆಲ್ಲ ಒಂದು 10 ಕೆಜಿ 12 ಕೆಜಿ ಯೂಸ್ ಬರ್ತಾ ಇತ್ತು ಅಷ್ಟೇ. ಯಾವಾಗ ಈ ಪ್ರಾಡಕ್ಟ್ಗಳು ನಾವು ಯೂಸ್ ಮಾಡ್ಕೊಂಡ್ಬಂದು ನಮ್ದು ಇವಾಗ ಹಂತಕ್ಕೆ ತಂದು ಅದನ್ನ ಇವಾಗ ಡೈಲಿ 20-25 ಕೆಜಿಯಿಂದ ಡೈಲಿ ಫ್ಲವರ್ ಪಿಕ್ಕಿಂಗ್ ಮಾಡ್ತಾ ಇದ್ದೀನಿ. ಮಾರ್ಕೆಟ್ಗೆ ಹಾಕ್ತಾ ಇದ್ವಿ. ನಮ್ದು ಒಂದು 70-80 ರೂಪಾಯಿ ಹೋಗ್ತಾ ಇತ್ತು ರೋಸು. ಮುಂಚೆ ಎಲ್ಲ ಕ್ವಾಲಿಟಿ ಇಲ್ಲ, ಎಲ್ಲಿ ಸ್ಟೆಮ್ ಇಲ್ಲ, ಹೂವು ಕ್ವಾಲಿಟಿನೇ ಇಲ್ಲ. ಅವಾಗೆಲ್ಲ 20 ರೂಪಾಯಿ, 25, 30 ರೂಪಾಯಿ ಒಳಗಡೆನೆ ಮಾರ್ತಾ ಇದ್ದಿದ್ದು ನಾವು. 25ರಿಂದ ಇವಾಗ 80 ರೂಪಾಯಿಗೆ ರೀಚ್ ಹಾಕಿದ್ವಿ. ಬಟ್ ಬಜಾರ್ ಯಾವ ಥರ ಇರುತ್ತೆ ನೋಡಿಕೊಂಡು ಪಾರ್ಟಿ ಕಸ್ಟಮರ್ ಬಂದಾಗ ಕ್ವಾಲಿಟಿ ನೋಡಿದಾಗ ನಂಗೆ ಇದೇ ಹೂವು ಬೇಕಾದಂಗೆ 100 ರೂಪಾಯಿ ಕೂಡ ಹೋಗುತ್ತೆ ನಮ್ದು. ಈ ಪ್ರಾಡಕ್ಟ್ಸ್ ನಾವು ಯೂಸ್ ಮಾಡಿದ್ವಿ. ರೂಟ್ ಜಿನ್ನು, ಗ್ರೋಫಿಟ್ಟು, ಟ್ರೈಕೋವಿರೋ, ವಾಮ್. ಈ 4 ಪ್ರಾಡಕ್ಟ್ ಯೂಸ್ ಮಾಡ್ಕೊಂಡು ಬಂದಿದ್ದಕ್ಕೆ ನಮ್ಗೆ ಈ ಥರ ಗಿಡ ರೂಟ್ ಫಾರ್ಮೇಷನ್ ಚೆನ್ನಾಗಿ ಬಂದು ರೂಟ್ಸ್ ಯಾವಾಗ ಕ್ಲಿಯರಾಗಿ ಬರುತ್ತೋ ಆವಾಗಲೇ ಗಿಡ ಇಂಪ್ರೂವ್ಮೆಂಟ್ ಆಗೋದು, ಚಿಗುರು ಹೊಡಿಯೋದು, ಮತ್ತು ಹೂವು ಕ್ವಾಲಿಟಿನೂ ಚೆನ್ನಾಗಿ ಬರುತ್ತೆ. ಇವಾಗ ಕಡಿಮೆ ಕೀಳ್ತಾ ಇದ್ವಿ. ಇಲ್ಲಿಂದ ಆಚೆ ನಾವು ಡೈಲಿ 50 ಕೆಜಿ ಹೂ ಪಿಕ್ಕಿಂಗ್ ಮಾಡ್ಕೊಂಡು ಬರ್ತಾ ಇರ್ತೀವಿ. 1 ಕೆಜಿ 100 ರೂಪಾಯಿ ಹೋದ್ರೆ ದಿನಕ್ಕೆ 5,000 ರೂಪಾಯಿ. ಅವರು ಕಮಿಷನ್ ಎಲ್ಲ ಹೋದ್ಮೇಲೆ ನಮ್ಗೊಂದು 4,000 ರೂಪಾಯಿ ಸಿಕ್ಕುತ್ತೆ ಕನಿಷ್ಠ. ಅದರಿಂದ ನಾವು ಒಂದು ಕಾಲು 1,30,000 ತನಕ ತಿಂಗಳಿಗೆ ನಾವು ಸಂಪಾದನೆ ಮಾಡ್ತೀವಿ. ಈ ಪ್ರಾಡಕ್ಟ್ಸ್ ಮುಂಚೆ ಮುಂಚೆ ಅದ್ರ ಮೊದಲು ನಾವು ಕಳೆ ಹೊಡ್ಸೋಕೆ ಆಗ್ತಾ ಇದ್ದಿದ್ದೆ. ಕಳೆ ಔಷಧಿಗಳು ಹೊಡ್ಕೊಂಡು ಬರ್ತಾ ಇದ್ದೆ. ಕಂಪ್ಲೀಟ್ ನಮ್ಮ ತೋಟ ನಾಶ ಆಗೋಯ್ತು. ಕಿತ್ತು ಬಿಸಾಕ್ಬಿಟ್ಟು ಮತ್ತೆ ಹೊಸ ಗಿಡಗಳು ತೊಗೊಂಬಂದು ಹೂನಿ ಅಲ್ಲಿಂದ ಆಚೆ ನಾವು ಕಳೆ ಔಷಧಿ ಮಾತ್ರ ಯೂಸ್ ಮಾಡಕ್ಕೆ ಹೋಗ್ತಾ ಇಲ್ಲ ಸರ್. ಅದು ಕಳೆ ಔಷಧಿ ಹೊಡೆದ್ಮೇಲೆಯಿಂದ ಕಂಪ್ಲೀಟ್ ರಿಕವರಿ ಆಗೋಕ್ಕೆ ಸುಮಾರು ಒಂದು 7-8 ತಿಂಗಳು ತೊಗೊಂತು ಸರ್ ನಮಗೆ. ಗಿಡ ಕಂಪ್ಲೀಟ್ ಹೊಟ್ಟೋಯ್ತು. ಏನು ಮಾಡಿದ್ರೂ ಬರಲಿಲ್ಲ. ಡೈಬ್ಯಾಕ್ ಆಗೋಯ್ತು ಗಿಡಗಳೆಲ್ಲ. ಅದನ್ನು ಮತ್ತೆ ಹುತ್ತಾಕಿ ಕಿತ್ತು ಬಿಸಾಕ್ಬಿಟ್ಟು ಮತ್ತೆ ನಾವು ಹೊಸ ಗಿಡಗಳು ತೊಗೊಂಬಂದು ಅದನ್ನು ಡೆವಲಪ್ಮೆಂಟ್ ಮಾಡಿಕೊಂಡು ಇಷ್ಟು ಮಾತ್ರ ತಂದಿದ್ದೀವಿ ಗಿಡಗಳನ್ನ ನಾವು. ಒಂದು ರೈತರಿಂದ ಒಂದು ರೈತರಿಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಸಜೆಷನ್ ತೊಗೊಬೇಕು. ಸುಮ್ಮನೆ ಯಾರೋ ಅವರು ನಾವು ಹೊಡೆದಿದ್ವಿ 2,300 ರೂಪಾಯಿದು, ಅದು 6 ತಿಂಗಳು ಕಳೆ ಬರಲ್ಲ ಅಂತಾರೆ. ಬಟ್ ಅದು ಭೂಮಿಯಲ್ಲಿ ವಿಷ ಎಷ್ಟು ಸ್ಪ್ರೆಡ್ ಆಗುತ್ತೆ ಅವ್ರಿಗೆ ಗೊತ್ತಾಗಲ್ಲ ಏನು. ಆ ಥರದಿಂದ ಎಲ್ಲ ಕೆಲವು ರೈತರಿಗೆಲ್ಲ ಹಾಳಾಗೋಗ್ಬಿಟ್ರು. ಅದರಿಂದ ಅದನ್ನು ಕಳೆ ಔಷಧಿನ ದಯವಿಟ್ಟು ಯಾರು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಅದೇ ದುಡ್ಡೇ ನಾವು ಈಗ ಪ್ರಾಡಕ್ಟ್ನ ಕನ್ಫರ್ಮ್ ಮಾಡಿಕೊಂಡು ಏನು ಒಳ್ಳೆ ಪ್ರಾಡಕ್ಟ್ಸ್ ತಂದು ಯೂಸ್ ಮಾಡ್ಕೊಂಡು ಬರ್ತಾಯಿದ್ರೆ ಇಂಪ್ರೂವ್ಮೆಂಟ್ ಪಕ್ಕಾ ನಂಬರ್ 1 ಗಿಡಗಳು ಇಂಪ್ರೂವ್ ಆಗುತ್ತೆ, ಕ್ವಾಲಿಟಿನೂ ಬರುತ್ತೆ. ರೈತರು ಸ್ವಲ್ಪ 4 ಕಾಸು ಸಂಪಾದನೆ ಮಾಡೋಕ್ಕೆ ದಾರಿ ಹುಡುಕ್ತಾರೆ. ಅದು ಒಂದು ಲೀಟ್ರಿಗೆ ಕಳೆ ಔಷಧಿಗೆ 2,300 ರೂಪಾಯಿ ಕೊಡೋ ಬದಲು ಅದೇ ಇಂಥ ಪ್ರಾಡಕ್ಟ್ಗೆ ದುಡ್ಡು ಹಾಕಿದ್ರೆ ನಾವು ಆ ದುಡ್ಡು ಯೂಸ್ ಮಾಡ್ಕೊಂಬಂದರೆ ಏನು ಗಿಡಗಳಿಗೂ ಹೆಲ್ತಿ ಆಗಿರ್ತದೆ, ರೂಟ್ ಫಾರ್ಮೇಷನ್ ಚೆನ್ನಾಗಿ ಬರುತ್ತೆ. ನಾನು ಇದ್ರ ಮುಂಚೆ ಸಾಯಿಲ್ ಟೆಸ್ಟ್ ಏನು ಮಾಡ್ಸೋಕ್ಕೆ ಹೋಗಿಲ್ಲ. ನಮ್ಮ ಭರತನ ಬಂದಮೇಲೆ ಸಾಯಿಲ್ ಟೆಸ್ಟ್ ಎಲ್ಲ ಮಾಡಿಸ್ಕೊಟ್ರು. pH ವ್ಯಾಲ್ಯೂ ಕಡಿಮೆ ಆಗೋಗಿತ್ತು. ಈ ಪ್ರಾಡಕ್ಟ್ ಯೂಸ್ ಮಾಡ್ದಾಗಿನಿಂದ pH ವ್ಯಾಲ್ಯೂ ಜಾಸ್ತಿ ಆಯಿತು. ನಮಗೆ ಚೆನ್ನಾಗಿದೆ ತೋಟ ಗಿಡಗಳು. ನಾವು ಇಂಪ್ರೂವ್ಮೆಂಟ್ ಮಾಡ್ತಾಯಿದ್ದೀವಿ ಗಿಡಗಳು. ಎಲ್ಲ ರೈತರ ಮಿತ್ರರು ಸಾಯಿಲ್ ಟೆಸ್ಟ್ ಮಾಡಿಸ್ಕೊಂಡು ಯಾವ pH ವ್ಯಾಲ್ಯೂ ಕಡಿಮೆ ಇದ್ದರೆ ಕರೆಕ್ಟಾಗಿ ಆಗುತ್ತೆ. ಇದು ಯೂಸ್ ಮಾಡ್ಕೊಂಬಂದ್ರೆ ಈ ಪ್ರಾಡಕ್ಟ್ಸ್ ಮಾತ್ರ ನಾವು ಬಿಟ್ಟಿದ್ವಿ. ಎಲ್ಲ ರೈತರ ಮಿತ್ರರು ಈ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ಚೆನ್ನಾಗಿರಬೇಕು, ಚೆನ್ನಾಗಿ ಬದುಕಬೇಕು. ಈ ವರ್ಷ ಮಳೆ ಜೋರಾಗೈತೆ. ಇಂಥ ಪ್ರಾಡಕ್ಟ್ಸನ್ನು ಯೂಸ್ ಮಾಡಿದ್ರೆ ರೋಗ ಅವಾಯ್ಡ್ ಮಾಡುತ್ತೆ, ಗಿಡಕ್ಕೂ ಎಫೆಕ್ಟ್ ಆಗಲ್ಲ. ಅದರಿಂದ ಇಂಥ ಪ್ರಾಡಕ್ಟ್ಸ್ನ ಎಲ್ಲ ಯೂಸ್ ಮಾಡ್ಕೊಂಡು ಬರ್ಬೋದು.